ಬಿಜೆಪಿ ಕಾರ್ಯಕಾರಿಣಿಗೆ ಶಾಸಕ ಎಸ್ಟಿ ಸೋಮಶೇಖರ್ ಗೈರಾಗಿದ್ದಾರೆ. ಆ ಮೂಲಕ ತಮ್ಮ ಅಸಮಾಧಾನವನ್ನ ಮುಂದುವರಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಕಾರಿನಲ್ಲಿ ಎಸ್ಟಿ ಸೋಮಶೇಖರ್ ಅವರು ತೆರಳಿದ್ದಾರೆ. ಸೋಮಶೇಖರ್ ನಡೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಎಲ್ರಿಗೂ ಆಹ್ವಾನವನ್ನ ಕೊಡಲಾಗಿದೆ, ಯಾರೆಲ್ಲ ಬಂದಿಲ್ಲ ಅವರ ಜೊತೆಗೆ ರಾಜ್ಯಾಧ್ಯಕ್ಷರು ಮಾತಾಡ್ತಾರೆ ಅಂತ ಹಳೆಯ ವಾಕ್ಯಗಳನ್ನ ಈಗಲೂ ಮೇಂಟೈನ್ ಮಾಡ್ಕೊಂಡು ಹೇಳ್ತಾ ಬಂದಿದ್ದಾರೆ. 28ಕ್ಕೆ 28 ಕ್ಷೇತ್ರ ಗೆಲ್ಲೋದೊಂದೇ ನಮ್ಮ ಗುರಿ ಅಂತ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಎಸ್ ಟಿ ಸೋಮಶೇಖರ್ ಬಿಜೆಪಿಯಲ್ಲಿ ಹೇಗಾಗಿದ್ದಾರೆ ಅಂದ್ರೆ ಶಾಶ್ವತ ಅಸಮಾಧಾನಿತ ಶಾಸಕ. ಅವರ ನಡೆ ಯಾರೇ ಬಂದ್ರು, ಯಾರೇ ಕರೆದು ಮಾತಾಡಿಸಿದ್ರು ಚೇಂಜ್ ಆಗೋ ಹಾಗೆ ಕಾಣಿಸ್ತಾ ಇಲ್ಲ. ಇರುಸು ಮುರುಸು ತರೋದನ್ನ ಮುಂದುವರಿಸ್ತಾ ಇದೆ ಬಿಜೆಪಿಗೆ. ಸೋಮಶೇಖರ್ ಇಶ್ಯೂ ಇವತ್ತಿಂದಲ್ಲ, ಕಳೆದ 5-6 ತಿಂಗಳಿಂದ ಇದು ನಡೀತಾ ಇರುವಂತ ಸಮಾಚಾರ. ಜಗದೀಶ್ ಶೆಟ್ಟರ್ದು ಬೇರೆ, ಇದು ನಡೀತಾ ಇರುವಂತದ್ದು. ನಾನು ಸೋಮಶೇಖರ್ ಅವರು ನನ್ನ ಹತ್ರ ಕಳೆದ ಒಂದು ವಾರದಿಂದನೂ ಮಾತಾಡಿದ್ರು. ನಾನು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಲ್ಲ ಅಂತ ನನ್ನ ಹತ್ರನೇ ಅವರೇ ಫೋನ್ ಮಾಡಿದ್ದು, ನಾನಲ್ಲ, ಅವರೇ ಫೋನ್ ಮಾಡಿ ನನ್ನ ಹತ್ರ ಮಾತಾಡಿದ್ದಾರೆ. ನಾನು ಆನ್ ದಿ ರೆಕಾರ್ಡ್ ಹೇಳ್ತಾ ಇದ್ದೀನಿ. ಅವರೇ ನನಗೆ ವಾರದಿಂದ ಫೋನ್ ಮಾಡಿದ್ರು, ನಾನು ಯಾವುದೇ ಕಾರಣಕ್ಕೂ ಪಾರ್ಟಿ ಬಿಡಲ್ಲ, ಆದರೆ ನನ್ನ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಕೆಲವು ಸರಿ ಹೋಗ್ಬೇಕಾಗುತ್ತೆ, ಅದಕ್ಕೇನು ತಾವು ಬೇಜಾರು ತಿಳ್ಕೊಬಾರ್ದು ಅಂತ ಹೇಳಿ